ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸಂಕ್ರಾಂತಿ ಹಬ್ಬದ ಭವಿಷ್ಯ ಯಾವ ರೀತಿಯಾಗಿದೆ 12 ರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಎಲ್ಲ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಣೆ ಮಾಡ್ತಿರುವಂಥವರಿಗೂ ಮತ್ತು ಚಂದಾದಾರರಿಗೂ ಸಬ್ಸ್ಕ್ರೈಬರ್ಸ್ಗೂ ಸಹ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಮಕರ ಸಂಕ್ರಾಂತಿಯು ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಹರ್ಷವನ್ನು ತರಲಿ, ಹೊಸ ಜೀವನ ನಿಮ್ಮದು ಆಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ, ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸ್ತಾ, ಈ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಯಾವ ರೀತಿಯ ಫಲಾನುಫಲಗಳನ್ನು ರಾಶಿಯವರು ಅನುಭವಿಸಬಹುದು ಅನ್ನೋದನ್ನು ನೋಡೋಣ. ಈ ವರ್ಷ ಸಂಕ್ರಾಂತಿ ಹಬ್ಬ ಉಂಟಾಗ್ತಾ ಇರುವಂಥದ್ದು ಒಂದು ಸೂರ್ಯ ಸಿದ್ಧಾಂತ ಗಣಿತ ರೀತ್ಯ ಶುಕ್ಲ ಪಕ್ಷ ಚತುರ್ಥ್ಯ ತಿಥಿಯಲ್ಲಿ ಈ ವರ್ಷ ಮಕರ ಸಂಕ್ರಮಣ ಉಂಟಾಗ್ತಾ ಇರುವಂಥದ್ದು ಸೂರ್ಯ ಸಿದ್ಧಾಂತ ಗಣಿತ ರೀತ್ಯ ನೋಡೋದಾಯಿತು ಅಂದರೆ ಪೌಷ ಮಾಸದ ಅಂದರೆ ಪುಷ್ಯ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಸೋಮವಾರ 15ನೇ ತಾರೀಕು 1ನೇ ತಿಂಗಳು 2024 3 ಘಟಿ 57 ವಿಘಟಿ ಈ ಸಂದರ್ಭದಲ್ಲಿರುವಂತಹ ಶತಭಿಷ ನಕ್ಷತ್ರ ವರ್ಯಾನ್ ಯೋಗ ಭದ್ರಕರಣದಲ್ಲಿ ಮಕರ ಲಗ್ನದಲ್ಲಿ ರವಿಯ ನಿರ್ಣಯ ಒಂದು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಮಕರ ಲಗ್ನದಲ್ಲಿ ಮತ್ತು ಮಕರ ರಾಶಿಗೆ ರವಿ ಪ್ರವೇಶ ಮಾಡುವಂಥದ್ದು. ಈ ಸಂಕ್ರಾಂತಿ ಪುರುಷನ ಹೆಸರು ಬಂದು ದ್ವಾಂಕ್ಷಿ. ಫಲ ಯಾವ ರೀತಿಯಾಗಿರುತ್ತಪ್ಪ ಅಂದರೆ ಶೂರರಿಗೆ ಪೀಡೆ, ಅಂದರೆ ಯಾರು ತುಂಬ ಬಲಯುತರಾಗಿರ್ತಾರೆ ಅಂಥವರಿಗೆ ಪೀಡೆಯಾಗಿರುತ್ತೆ. ಯಾರು ಬಲಯುತರು ಅನ್ನುವಂಥದ್ದು ಪ್ರಶ್ನೆ. ಇಲ್ಲಿ ಹಿಂದಿನ ಕಾಲದಲ್ಲಿ ರಾಜರುಗಳು ಇರುವಂತಹ ಸಂದರ್ಭಗಳಲ್ಲಿ ರಾಜಪೀಡೆಗಳನ್ನು ತೋರಿಸ್ತಾ ಇತ್ತು. ಈಗ ನಾವು ಅದನ್ನು ಯಾವ ರೀತಿಯಾಗಿ ಹೇಳಬಹುದು ಅಂತಂದರೆ, ನಮ್ಮನ್ನು ಆಳ್ತಾ ಇರುವಂತಹ ಅಧಿಕಾರಸ್ಥ ಜನರುಗಳು ಏನಿದ್ದಾರೆ ಅಂತಹ ವೀರರಿಗೆ ಶೂರರಿಗೆ ಪೀಡೆಗಳಿದ್ದಾವೆ. ಮತ್ತು ನಮ್ಮ ಭದ್ರತೆಗಳನ್ನು ಕಾಪಾಡ್ತಕ್ಕಂತಹ ಶೂರರು ಯಾರಿದ್ದಾರೆ, ನಮ್ಮ ದೇಶದ ಭದ್ರತೆಯನ್ನು ಕಾಪಾಡುವಂಥವ್ರು, ಅವ್ರಿಗೊಂದು ಸ್ವಲ್ಪ ಹಿನ್ನಡೆಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಇನ್ನು ವಾರ ಫಲ ಸುಭಿಕ್ಷವಂತ ಬರ್ತಾ ಇದೆ. ಧಾನ್ಯ ಉದ್ದು. ಪಕ್ಷಫಲವನ್ನು ನೋಡಿದಾಗ ಅದು ಸಹ ಸುಭಿಕ್ಷವಾಗಿದೆ. ಕಾಲಫಲ ವಿಪ್ರಪೀಡೆ ಅಂತಂದರೆ ಯಾರು ಸನ್ಮಾರ್ಗದಲ್ಲಿ ಇರ್ತಾರೆ, ಸತ್ಸಂಗವನ್ನು ಮಾಡ್ತಾ ಇರ್ತಾರೆ ಅಂತಹವರಿಗೆ ಪೀಡೆಯನ್ನು ತೋರಿಸುತ್ತೆ. ಲಗ್ನಫಲ ಉತ್ತರ ದಿಗ್ದಿಷ್ಟವನ್ನು ತೋರಿಸುತ್ತೆ, ಉತ್ತರ ದಿಗ್ದಮನವನ್ನು ತೋರಿಸುತ್ತೆ. ಫಲ ಆ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿರುವಂತಹವರಿಗೆ ಪೀಡೆಗಳು, ಉತ್ತರ ಭಾಗದಲ್ಲಿ ಇರುವಂಥವರಿಗೆ ಪೀಡೆಗಳನ್ನು ತೋರಿಸುತ್ತೆ. ತಿಥಿಫಲವು ಅವತ್ತಿನ ತಿಥಿಫಲ ಸೋಮವಾರದ ಚತುರ್ಥಿ ತಿಥಿ ಏನಿದೆ ಮಧ್ಯಮವಾಗಿದೆ. ನಕ್ಷತ್ರದ ಫಲ ಬಂದು ಏನು ಶತಭಿಷ ನಕ್ಷತ್ರದಲ್ಲಿ ಏನಿದೆ ಆ ಫಲವು ಅಂಧಲೋಚನ ದೃಷ್ಟಿಯಾಗಿರುತ್ತೆ. ಅಂದರೆ ಸ್ವಲ್ಪ ಯಾಕೋ ಅದು ಅಷ್ಟೊಂದು ಸರಿ ಇಲ್ಲ. ಫಲ ಏನಾಗಬಹುದಪ್ಪ ಅಂತ ಹೇಳಿದ್ರೆ ಬೆಲೆಗಳು ಹೆಚ್ಚಾಗುವಂತಹದ್ದು, ನಾವು ಬಳಸುವಂತಹ ಎಲ್ಲ ಪದಾರ್ಥಗಳ ಬೆಲೆಯೂ ಸಹ ತುಂಬ ಹೆಚ್ಚಾಗ್ತಕ್ಕಂಥದ್ದು ಆಗುತ್ತೆ. ಭರಣ್ಯಾದಿ 6ನೇ ಮಂಡಲ ಫಲ ಕ್ಷೇಮ ಸುಭಿಕ್ಷ, ಯೋಗ ಫಲ ದುರ್ಭಿಕ್ಷದಲ್ಲಿ ಇರತಕ್ಕಂತಹದ್ದು. ಅಂದರೆ ಅವತ್ತೇನು ವರ್ಯಾನ್ ಯೋಗ ಇದೆ ಅದು ದುರ್ಭಿಕ್ಷವನ್ನು ಉಂಟು ಮಾಡ್ತಕ್ಕಂತಹ ಯೋಗದ ಫಲ. ಇನ್ನು ಕರಣ ಆಗಲೇ ಹೇಳಿದ ಹಾಗೆ ಭದ್ರಕರಣ ಅಂತ ಏನು ಹೇಳಿದ್ವಲ್ಲ, ಆ ಭದ್ರಕರಣದ ಫಲ ಚಿಂತಾಚೇಷ್ಟೆಯನ್ನು ಉಂಟು ಮಾಡ್ತಕ್ಕಂತಹದ್ದು ಆಗತ್ತೆ. ಅದಕ್ಕೆ ಏನಪ್ಪ ಪರಿಹಾರ ಅಂತಂದರೆ ಕಾವೇರಿ ನದಿಯಲ್ಲಿ ಸ್ನಾನಾದಿಗಳನ್ನು ಮಾಡುವಂತಹದ್ದನ್ನು ತುಂಬಾ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಹಾಗಾಗಿ ಕಾವೇರಿ ನದಿಯ ಸ್ನಾನ, ಅದೇ ರೀತಿಯಾಗಿ ಕಸ್ತೂರಿಯನ್ನು ಲೇಪನ ಮಾಡಿಕೊಳ್ಳುವಂಥದ್ದು, ಉದ್ದಿನ ಅಕ್ಷತೆ ಮಾಡುವಂತಹದ್ದು, ಮುಡಿದಿರುವಂತಹ ಇರುವಂತಿಕೆ ಹೂವನ್ನು ಈಗ ತುಂಬ ಸಿಗೋದು ಭಾರಿ ಕಷ್ಟ. ಇರುವಂತಿಕೆ ಹೂವು ಪುಷ್ಯರಾಗ ಭೂಷಣ ಆಗ್ತಕ್ಕಂಥದ್ದು, ಕಬ್ಬಿಣದ ಆಭರಣ, ಕಲ್ಲಿನ ಪಾತ್ರೆಯಲ್ಲಿ ಭಕ್ಷ್ಯಾದಿ ಹಾರ ಮತ್ತು ಕುದುರೆ ಈ ಸಂಕ್ರಮಣದ ವಾಹನವಾಗಿ ಇರುತ್ತೆ. ಸಿಂಹ ವಾಹನ, ಸಿಂಹ ಉಪವಾಹನವಾಗಿ ಇರುವಂಥದ್ದು. ಇದರ ಫಲ ಏನಪ್ಪ, ಸಂಕ್ರಾಂತಿ ಪುರುಷನ ವಾಹನ ಕುದುರೆಯಾಗಿ ಸಿಂಹ ಉಪವಾಹನವಾಗಿರುತ್ತೆ. ಇದರ ಫಲವನ್ನು ನಾವು ಗಮನಿಸಿದಾಗ ಧನಹಾನಿ ಆಗ್ತಕ್ಕಂತಹದ್ದು, ಆ ರೀತಿಯಾದಂತಹ ಫಲ ಬರುತ್ತೆ. ಇನ್ನು
ಈ ಒಂದು ಬೇರೆ ಬೇರೆ ರೀತಿಯಾಗಿ ನೋಡೋದಾಯಿತು ಅಂದರೆ ಈ ಸಂಕ್ರಾಂತಿ ಪುರುಷನ ಫಲಗಳು ಸ್ವಲ್ಪ ಛಿದ್ರವಾಗಿರ್ತಕ್ಕಂತಹದ್ದು, ವೃದ್ಧರಿಗೆ ತುಂಬ ತೊಂದರೆ ಪೀಡನೆಯಾಗಿರುವಂಥದ್ದು ಆಗತ್ತೆ ಈ ದ್ವಾಂಕ್ಷಿ ಅನ್ನುವಂತಹ ಪುರುಷನಿಂದ. ಇನ್ನು ಈ ವರ್ಷದ ಸಂವತ್ಸರದ ಫಲ, ಮಕರ ಸಂಕ್ರಮಣದ ಒಂದು ಫಲ ಯಾವ ರೀತಿಯಾಗಿರುತ್ತಪ್ಪ ಅಂತ ಹೇಳಿದ್ರೆ, ಈ ವರ್ಷ ಪ್ರಜೆಗಳಿಗೆ ರೋಗ ಭಯ ಇರತಕ್ಕಂತಹದ್ದು, ರಾಜಕೋಪಗಳು ಜಾಸ್ತಿ ಆಗತ್ತೆ, ವೃಕ್ಷಗಳು ಚೆನ್ನಾಗಿ ಬೆಳೆದು ನಿಲ್ಲತ್ವೆ, ಮಳೆಯು ಚೆನ್ನಾಗಿ ಬೀಳುವಂತಹ ಅವಕಾಶಗಳು ಇದ್ದಾವೆ, ಪ್ರಜೆಗಳು ಸ್ವಕರ್ಮ ನಿರತರಾಗಿರ್ತಾರೆ, ಅಂದರೆ ಅವ್ರವ್ರ ಕೆಲಸನ ಅವ್ರವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನು ದೇವರ ಉತ್ಸವಗಳು ಈ ವರ್ಷದಲ್ಲಿ ಈ ಸಂಕ್ರಮಣದ ಫಲದಲ್ಲಿ ಹೆಚ್ಚಾಗಿ ನಡೆಯುವಂತಹದ್ದು. ಬೂದು ಮಣ್ಣಿನ ಭೂಮಿಯಲ್ಲಿ ಅಂದರೆ ಈ ಸ್ವಲ್ಪ ಈ ಕಪ್ಪು ಮಿಶ್ರಿತ ಮಣ್ಣು, ಈ ಕಪ್ಪು ಬಿಳಿ ಮಿಶ್ರಿತ ಮಣ್ಣಿನಲ್ಲಿ ಉತ್ತಮವಾದಂತಹ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕಪ್ಪು ಮಣ್ಣಿನ ಭೂಮಿಯಲ್ಲಂತೂ ಎಳ್ಳು ಮೊದಲಾದ ಧಾನ್ಯಗಳು ಅಂದರೆ ಈ ಎಳ್ಳು ಚೆನ್ನಾಗಿ ಬೆಳೆಯುತ್ತೆ, ಹಿಪ್ಪಲಿ, ಬೆಳ್ಳುಳ್ಳಿ, ಶುಂಠಿ, ಎಣ್ಣೆ ಕಾಳುಗಳ ಒಂದು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ, ಶುಗರ್ ಕೇನ್ ಅಂದರೆ ಕಬ್ಬು ತುಂಬ ಚೆನ್ನಾಗಿ ಬೆಳೆಯುವಂತಹದ್ದಾಗಿರುತ್ತೆ. ಇನ್ನು ಈ ವರ್ಷದಲ್ಲಿ ಎಣ್ಣೆ ಕಾಳುಗಳ ಪದಾರ್ಥಗಳು, ಎಣ್ಣೆಯ ಪದಾರ್ಥಗಳು, ಹಾಲು ಮತ್ತು ಹಾಲಿನ ಉತ್ಪನ್ನದ ಪದಾರ್ಥಗಳ ಬೆಲೆಗಳು ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಬೆಲ್ಲ, ಸಕ್ಕರೆ, ಸಿಹಿ ಪದಾರ್ಥಗಳ ಬೆಲೆಗಳು ಜಾಸ್ತಿ ಆಗುತ್ತವೆ. ಇನ್ನು ವಸ್ತ್ರಾಭರಣಗಳ ಬೆಲೆಯೂ ಸಹ ವಿಪರೀತವಾದಂತಹ ಗಗನಕ್ಕೆ ಹೋಗೋದು ಇರುತ್ತೆ. ಇನ್ನು ಈ ವರ್ಷದ ಸಂತಸದ ಸುದ್ದಿ ಏನಪ್ಪ ಅಂತಂದರೆ, ಪಶುಗಳಿಗೆ ಉತ್ತಮವಾದಂತಹ ಒಂದು ಆಹಾರ ಸಿಗ್ತಕ್ಕಂತಹ ಒಂದು ವರ್ಷ ಅಂತಲೇ ಹೇಳಬಹುದು. ಒಳ್ಳೆ ರೀತಿಯಾದಂತಹ ಹಸಿರು ಸಿಕ್ಕು ಒಳ್ಳೆಯ ವಾತಾವರಣವನ್ನು ನೀವು ಗಮನಿಸಬಹುದು. ಇನ್ನು ರಾಶಿಗಳಿಗೆ ಬಂದ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಫಲಗಳನ್ನು ನೋಡಬಹುದಪ್ಪ ಅಂತಂದರೆ, ನೋಡಿ ಈ ಒಂದು ಸಂಕ್ರಮಣದ ಫಲವು ಮೇಷರಾಶಿಯವರಿಗಂತೂ ಅತ್ಯಂತ ಶುಭದ ಸೂಚನೆಯನ್ನು ಸಹ ಕೊಡ್ತಾ ಇದೆ. ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕಾಗುತ್ತೆ. ಉತ್ತಮವಾದಂತಹ ಒಂದು ಸಂಕ್ರಮಣದ ಫಲಗಳು ಈ ಒಂದು ಮೇಷರಾಶಿಯವರಿಗೆ ಇರುವಂಥದ್ದು. ಆದಾಯಗಳು ಜಾಸ್ತಿ ಆಗುತ್ತೆ, ಖರ್ಚು ವೆಚ್ಚಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂತಹದ್ದು. ಇನ್ನು ಚಂದ್ರನ ಸಂಚಾರವನ್ನು ಗಮನಿಸಿದ ಸಂದರ್ಭದಲ್ಲಿ ಒಳ್ಳೆ ರೀತಿಯಾದಂತಹ ಶುಭದ ವಾತಾವರಣ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ತೋರಿಸುವಂಥದ್ದು, ಮನೆಗಳಲ್ಲಿ ಶುಭ ಕಾರ್ಯಗಳು ಜರುಗುವಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ ಈ ಒಂದು ಸಂಕ್ರಮಣದ ಫಲದಲ್ಲಿ. ಒಟ್ಟಾರೆ ಶುಭವಾದ ವಾತಾವರಣ ಮೇಷರಾಶಿಯವರಿಗಿದೆ. ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ಅಭಿವೃದ್ಧಿ ಆಗುತ್ತೆ, ಆದರೆ ಮನೆಯಲ್ಲಿ ಯಾಕೋ ವಾತಾವರಣ ಅಷ್ಟೊಂದು ಚೆನ್ನಾಗಿರಲ್ಲ. ಇದಕ್ಕಿದ್ದ ಹಾಗೆ ಮನೆಯಲ್ಲಿರುವಂತಹ ವಾತಾವರಣ ಕೆಡ್ತಕ್ಕಂಥದ್ದು, ತಾಯಿಯ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದಾಗುತ್ತೆ. ಆದರೆ ಸಂತಸದ ವಿಚಾರ ಏನಪ್ಪ ಅಂದರೆ, ವಿದೇಶಗಳಲ್ಲಿ ಏನಾದರೂ ಕೆಲಸವನ್ನು ಹುಡುಕ್ತಾ ಇದ್ದಂಥವರಿಗೆ ವಿದೇಶ ಪ್ರಯಾಣದ ಯೋಗ, ವಿದೇಶದಲ್ಲಿ ಕೆಲಸಗಳು ಸಿಗ್ತಕ್ಕಂತಹದ್ದು, ಆ ರೀತಿಯಾದಂತಹ ಶುಭ ಫಲಗಳು ಉಂಟಾಗುತ್ತವೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದ ಸಂದರ್ಭದಲ್ಲಿ ಅತ್ಯಧಿಕವಾದಂತಹ ಧನಲಾಭಗಳು ಆಗುತ್ತೆ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು ನಿಮಗೆ ಆಗಬರುವಂಥದ್ದು. ಸ್ವಲ್ಪ ಸ್ಕಿನ್ ಡಿಸೀಸಸ್ ಏನಾದರೂ ಇತ್ತು ಅಂದರೆ ಅದರಿಂದ ವಿಮುಕ್ತಿಯನ್ನು ಹೊಂದುತ್ತೀರಿ. ಸೋರಿಯಾಸಿಸ್ ಪ್ರಾಬ್ಲಮ್ ಇರಬಹುದು, ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಆ ಕಾಯಿಲೆಗಳಿಂದ ಒಂದು ಉತ್ತಮವಾದಂತಹ ರೋಗವನ್ನು ನೀವು ಹೊರಗಡೆ ಹಾಕಿ ಆರೋಗ್ಯ ಪ್ರಾಪ್ತಿ ಆಗುವಂತಹದ್ದು. ಅದು ಅಲ್ಲದೆ ಧನ ಯಥೇಚ್ಛವಾಗಿ ಆಗಮನವಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ, ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ಮಿಥುನ ರಾಶಿಯವರು ನೋಡ್ತೀರಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಬಹಳ ರಾಜಯೋಗದ ಸಂದರ್ಭ. ನೋಡಿ, ರಾಶಿಯ ಕೇಂದ್ರದಲ್ಲಿ ರವಿ, ಕುಜ, ಬುಧರು ಎಲ್ಲರೂ ಒಟ್ಟೊಟ್ಟಿಗೆ ನಿಮ್ಮ ರಾಶಿಯನ್ನು ನೋಡಿ ಚತುರ್ಗ್ರಹ ಯೋಗದಿಂದ ನೋಡುವಂತಹದ್ದು ಬಹಳ ಶುಭ ಫಲಗಳನ್ನು ಕೊಟ್ಬಿಡುತ್ತೆ. ಒಳ್ಳೆ ರೀತಿಯಾದಂತಹ ಒಂದು ಯೋಗ ಫಲಗಳನ್ನು ಒಂದು ಕರ್ಕಾಟಕ ರಾಶಿಯವರು ಅನುಭವಿಸೋದಕ್ಕೆ ಸಾಧ್ಯವಿದೆ. ನಿಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಕೆಲಸ ಸಿಗ್ತಾ ಇಲ್ಲ, ಕೆಲಸ ಸಿಗುತ್ತೆ. ಟ್ರಾನ್ಸ್ಫರ್ಗಳು ಬೇಕು, ಸರ್ಕಾರಿ ಉದ್ಯೋಗಿಗಳಿಗೆ ಟ್ರಾನ್ಸ್ಫರ್ಗಳಾಗುವಂಥದ್ದು ಶುಭ ರೀತಿಯಲ್ಲಿ. ಒಟ್ಟಾರೆ ಶುಭಕರವಾದಂತಹ ವಾತಾವರಣವನ್ನು ಈ ಒಂದು ಕರ್ಕಾಟಕ ರಾಶಿಯವರು ನೋಡ್ತೀರಿ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ಸಹ ನೀವು ನೋಡ್ತೀರಿ. ಇನ್ನು ಸಿಂಹ ರಾಶಿ, ಆರೋಗ್ಯದ ಬಗ್ಗೆ ಕಾಳಜಿ ಮಾಡಬೇಕು. ಆರೋಗ್ಯವನ್ನು ಒಂದು ಕಾಳಜಿ ಮಾಡಿದ್ರೆ ಸಾಕು, ಇನ್ನು ಮಿಕ್ಕಿದ್ದೆಲ್ಲ ಬಹಳ ಶುಭವಾಗಿದೆ. ಅದರಲ್ಲೂ ಸಹ ನಿಮಗೆ ರವಿಗ್ರಹವು ಷಷ್ಠಕ್ಕೆ ಬರ್ತಾ ಇರುವಂಥದ್ದು, ಶತ್ರುಕ್ಷೇತ್ರದಲ್ಲಿ ಬರ್ತಾ ಇರತಕ್ಕಂಥದ್ದು ಅಷ್ಟೊಂದು ಶುಭವಾದ ವಾತಾವರಣ ಅಲ್ಲ. ದೇಹದ ಅನಾರೋಗ್ಯಗಳು ಜಾಸ್ತಿ ಆಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ಪೀಡೆಗಳೆಲ್ಲ ಬಂದು ದೇಹಕ್ಕೆ ಸೇರಿಕೊಳ್ಳುವಂಥದ್ದಾಗುತ್ತೆ. ಆದಾಗ್ಯೂ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಏನೇ ಬಂದರೂ ನಿಮ್ಮ ರಾಶಿ ಮೇಲೆ ಗುರುವಿನ ದೃಷ್ಟಿ ಇದೆ, ಗುರುವಿನ ಅನುಗ್ರಹವಿದೆ.
ಅದೇ ರೀತಿಯಾಗಿ ನಿಮಗೆ ತೃತೀಯ ಸ್ಥಾನದ ಮೇಲೂ ಸಹ ಗುರುವಿನ ದೃಷ್ಟಿ ಇರ್ತಕ್ಕಂಥದ್ದು, ಪಂಚಮ ಸ್ಥಾನದ ಮೇಲೂ ಸಹ ಗುರುವಿನ ದೃಷ್ಟಿ ಇರ್ತಕ್ಕಂಥದ್ದು ಬಹಳ ಯೋಗ ಫಲಗಳನ್ನು ತಂದು ಕೊಟ್ಬಿಡುತ್ತೆ. ಆದರೆ ಆರೋಗ್ಯ ಮಾತ್ರ ತುಂಬ ಹುಷಾರಾಗಿ ಸಿಂಹ ರಾಶಿಯವರು ಕಾಪಾಡಿಕೊಳ್ಳಬೇಕಾಗ್ತದೆ. ಅದೇ ರೀತಿಯಾಗಿ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಸಂಕ್ರಮಣದ ಫಲ ಧನ ನಷ್ಟವನ್ನಂತೂ ಉಂಟು ಮಾಡಲ್ಲ, ಧನ ಲಾಭವನ್ನು ಉಂಟು ಮಾಡುತ್ತೆ. ಒಳ್ಳೆ ರೀತಿಯಾದಂತಹ ಆರೋಗ್ಯ ಪ್ರಾಪ್ತಿಗಾಗಿ ಯಾವ ರೀತಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ತೆಗೆದುಕೊಳ್ಳಿ. ಸ್ವಲ್ಪ ಮಟ್ಟಕ್ಕೆ ಈ ಡಯಾಬಿಟಿಕ್ ಪೇಷಂಟ್ಸ್ಗಳಿದ್ದರೆ, ಬಿ ಪಿ ಪೇಷಂಟ್ಸ್ಗಳಿದ್ದರೆ, ಬ್ಲಡ್ ರಿಲೇಟೆಡ್ ಕಾಯಿಲೆಗಳಿಂದ ಬಳಲ್ತಾ ಇದ್ದರೆ ಅಂತಹವರಿಗೆ ಸ್ವಲ್ಪ ಮಟ್ಟಕ್ಕೆ ಕಾಯಿಲೆಗಳು ಅಧಿಕವಾಗುವ ಸಾಧ್ಯತೆಗಳಿದ್ದಾವೆ. ಇಲ್ಲದೇ ಇದ್ದರೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಂಡು ಬರ್ತಕ್ಕಂಥದ್ದು, ದಿನಸಿ ಅಂಗಡಿಗಳ ಒಂದು ಮಾರಾಟಗಾರರಿಗೆ, ದಿನಸಿ ಅಂಗಡಿಯನ್ನು ನಡೆಸ್ತಾ ಇರುವಂಥವ್ರಿಗೆ, ಸೂಪರ್ ಮಾರ್ಕೆಟ್ಗಳನ್ನು ನಡೆಸ್ತಾ ಇರುವಂಥವ್ರಿಗೆಲ್ಲ ಬಹಳ ಶುಭದ ವಾತಾವರಣವಿದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಅಭಿವೃದ್ಧಿಯನ್ನು ನೋಡ್ತೀರಿ. ಕಿರಿಕಿರಿಗಳೆಲ್ಲ ಈ ಸಂಕ್ರಮಣದ ಫಲದಲ್ಲಿ ಕಡಿಮೆ ಆಗತ್ತೆ ಈ ಒಂದು ಕನ್ಯಾ ರಾಶಿಯವರಿಗೆ. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೋಡಬಹುದು ನೇರವಾಗಿ ಗುರುಬಲ ನಿಮ್ಮ ರಾಶಿಯ ಮೇಲಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ನಿಮ್ಮ ರಾಶ್ಯಾಧಿಪತಿ ತೃತೀಯದಲ್ಲಿರ್ತಕ್ಕಂತಹದ್ದು, ಜೊತೆಗೆ ಗುರುವಿನ ಒಂದು ದೃಷ್ಟಿ ಸಹ ಅದರ ಮೇಲೆ ಇರ್ತಕ್ಕಂಥದ್ದು ಒಳ್ಳೆ ರೀತಿಯ ಯೋಗಗಳನ್ನು ನಿಮಗೆ ತಂದುಕೊಡುತ್ತೆ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನು ನಿಮಗೆ ತಂದುಕೊಡ್ತಕ್ಕಂತಹದ್ದು. ಏನಾದರೂ ಕಿರಿಕಿರಿಗಳಿದ್ದರೆ, ಕುಟುಂಬದ ವ್ಯಾಕುಲತೆಗಳೇನಾದರೂ ಇದ್ದರೆ ಅವೆಲ್ಲ ದೂರವಾಗಿ ಸುಖ ಸೌಖ್ಯವಾದಂತಹ ಜೀವನವನ್ನು ನಡೆಸಿಕೊಂಡು ಹೋಗೋದಕ್ಕೆ ಈ ಸಂಕ್ರಮಣವು ಬಹಳ ಅನುಕೂಲವನ್ನು ಮಾಡಿಕೊಡುತ್ತೆ. ಈ ಸಂಕ್ರಮಣದ ಫಲ ತುಂಬ ಶುಭ ರೀತಿಯಾಗಿರುತ್ತೆ. ಯಾರಾದರೂ ಸರ್ಕಾರದ ಸಂಬಂಧಪಟ್ಟಂಥ ಕೆಲಸ ಹುಡುಕ್ತಾ ಇದ್ದೀರಿ, ಕೆಲಸವನ್ನು ಮಾಡಿಕೊಳ್ಬೇಕು ಅಂತಂದರೂ ಸಹ ಈ ಒಂದು ವಿಚಾರದಲ್ಲಿ ನಿಮಗೆ ಅನುಕೂಲತೆಗಳು ಆಗುತ್ತೆ. ಕೆಲಸ ಕಾರ್ಯಗಳ ಪ್ರಾಪ್ತಿ, ಒಳ್ಳೆ ರೀತಿಯಾದಂತಹ ಯೋಗದ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಹೊಸ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ಐಷಾರಾಮಿ ವಸ್ತುಗಳ ಖರೀದಿ ಮಾಡಿ ಸಂತಸವನ್ನು ಪಡ್ತೀರಿ. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಬಹಳ ಶುಭವಾದ ವಾತಾವರಣವಿದೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ಒಂದು ಮಕರ ಸಂಕ್ರಮಣದ ಫಲವು ಯಥೇಚ್ಛವಾದಂತಹ ಧನಾಗಮನವನ್ನು ಕೊಡುತ್ತೆ. ಮಾನಸಿಕವಾಗಿ ಏನು ಕುಗ್ಗೋಗಿರ್ತೀರಿ, ಬಳಲು ಹೋಗಿರ್ತೀರಿ, ತೊಂದರೆ ತಾಪತ್ರಗಳನ್ನೆಲ್ಲ ಅನುಭವಿಸ್ತಾ ಇರ್ತೀರಿ, ಅದರಿಂದೆಲ್ಲ ಆಚೆ ಕರ್ಕೊಂಡು ಬರುತ್ತೆ. ನಿಮಗೊಂದು ಹೊಸ ಬದುಕನ್ನು ಕಟ್ಕೊಳ್ಳೋದಕ್ಕೆ ಈ ಸಂಕ್ರಮಣವು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿಯಾಗಿ ನೀವು ಉಪಯೋಗಿಸ್ಕೊಳ್ಬೇಕು. ಏನಾಗುತ್ತೆ, ಈ ವೃಶ್ಚಿಕ ರಾಶಿಯವರಿಗೆ ತುಂಬ ಕಷ್ಟಗಳನ್ನು ನೋಡಿ 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 ಅಯ್ಯೋ ನನ್ನ ಬದುಕೆ ಇಷ್ಟು ಬಿಡು, ಯಾರಿಂದನೂ ಏನೂ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗಲ್ಲ, ಏನು ಮಾಡೇನು ಪ್ರಯೋಜನ ಅನ್ನುವಂತಹ ಒಂದು ಮೆಂಟಾಲಿಟಿ ಬಂದುಬಿಟ್ಟಿರುತ್ತೆ. ಬಟ್ ಆದರೆ ಅದು ಆ ರೀತಿಯಾಗಿ ಆಗೋದು ಬೇಡ. ಒಳ್ಳೆ ಸಮಯ ಬರ್ತಿದೆ, ವೃಶ್ಚಿಕ ರಾಶಿಯವರಿಗೆ ಉಪಯೋಗಿಸ್ಕೊಳ್ಳಿ, ಚೆನ್ನಾಗಿರ್ತೀರಾ. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಗಳಾಗುವಂಥದ್ದು, ಒಳ್ಳೆ ರೀತಿಯ ಯೋಗ ಫಲಗಳನ್ನು ನೀವು ಅನುಭವಿಸ್ತೀರಿ. ಅದೇ ರೀತಿಯಾಗಿ ರಾಜಕಾರಣಿಗಳಿಗೆ ರಾಜತಂತ್ರತೆಯನ್ನು ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಸುವರ್ಣ ಅವಕಾಶ. ಅದರ ಜೊತೆಗೆ ಸಾಮಾನ್ಯವಾಗಿ ಇರ್ತಕ್ಕಂಥವ್ರಿಗೂ ಉದ್ಯೋಗ ಪ್ರಾಪ್ತಿ, ಮನೆಯಲ್ಲಿ ಕುಟುಂಬದಲ್ಲಿರ್ತಕ್ಕಂತಹ ತೊಂದರೆಗಳು ನಿವಾರಣೆ ಆಗುತ್ತೆ, ದಾಂಪತ್ಯ ಕಲಹಗಳು ನಿವಾರಣೆ ಆಗುವಂಥದ್ದು, ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ. ಕೆಲಸ ಕಾರ್ಯಗಳ ಬಹಳಷ್ಟು ಅಭಿವೃದ್ಧಿ. ಹೊಸದಾಗಿ ಏನಾದರೂ ಮಾಡ್ಕೊಳ್ಬೇಕು, ಇನ್ನು ಮುಂದಕ್ಕೆ ಮಾಡ್ಕೊಳ್ತಾ ಹೋಗಿ ತುಂಬ ಒಳ್ಳೆಯದಾಗತ್ತೆ ನಿಮಗೆ. ಇದರಲ್ಲೂ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳನ್ನು ನಡೆಸುವಂಥವ್ರಿಗೆ, ಹೋಟೆಲ್ ಇಂಡಸ್ಟ್ರಿಯನ್ನು ನಡೆಸುವಂಥವ್ರಿಗೆ, ರಿಯಲ್ ಎಸ್ಟೇಟನ್ನು ಮಾಡುವಂಥವ್ರಿಗೆಲ್ಲ ಲಾಭಗಳು ಅತಿ ಹೆಚ್ಚಿಗೆ ಬರ್ತಕ್ಕಂಥದ್ದು ಇದೆ. ಒಳ್ಳೆ ರೀತಿಯಾದಂಥ ಯೋಗ ಫಲಗಳನ್ನು ನೀವು ಅನುಭವಿಸ್ತೀರಿ. ಇನ್ನು ಮುಂದಿನ ರಾಶಿ ಮಕರ. ಮಕರ ರಾಶಿಗೆ ಬರ್ತಾ ಇರತಕ್ಕಂತಹ ರವಿ, ಮಕರ ಸಂಕ್ರಮಣ, ನಿಮ್ಮಿಂದನೇ ಸಂಕ್ರಾಂತಿ ಹಬ್ಬ, ಈ ರಾಶಿಯಿಂದನೇ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಿಮಗೆ ಯಾವ ರೀತಿಯಾದಂಥ ಯೋಗದ ಫಲಗಳು ಅನ್ನೋದನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ನೋಡಿ ನಿಮ್ಮ ಒಂದು ಜೀವನದಲ್ಲಿ ರವಿಯೇ ನಿಮ್ಮ ರಾಶಿಗೆ ಶತ್ರು ಕ್ಷೇತ್ರಕ್ಕೆ ಬರ್ತಾ ಇರತಕ್ಕಂಥದ್ದು. ನೇರಕ್ಕೆ ಬಂದಾಗ ನಿಮಗೆ ವಿಪರೀತ ಕೋಪಗಳು ಜಾಸ್ತಿ ಆಗುತ್ತೆ, ಕಾರ್ಯ ವಿಘ್ನಗಳು ಉಂಟಾಗ್ತಕ್ಕಂತಹದ್ದು. ಇನ್ನೇನು ಕೆಲಸ ಆಗಬೇಕು, ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗೋಗ್ಬಿಡ್ತೀರಿ. ನಿಮಗೆ ಮುಂಗೋಪಗಳು ಜಾಸ್ತಿ ಆಗಿಬಿಡುತ್ತೆ ಈ ತಿಂಗಳು. ತಂದೆಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು, ಈ ರೀತಿಯಾದ ಕೆಡುಕಿನ ಭಾವಗಳು ಉಂಟಾಗುತ್ತೆ ಮಕರ ರಾಶಿಯವರಿಗೆ. ಆದಾಗ್ಯೂ ಸ್ವಲ್ಪ ತಾಳ್ಮೆಯನ್ನು ಇಟ್ಕೊಂಡು ಕೋಪವನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಲ್ಲ ರೀತಿಯಲ್ಲೂ ಸಹ ನಿಮಗೆ ಒಳ್ಳೆಯದಾಗ್ತಾನೆ ಹೋಗುತ್ತೆ. ಏನಾಗುತ್ತೆ, ತುಂಬ ಕೋಪ ಬಂದು ಕೆಲಸದ ಜಾಗದಲ್ಲಿ ಅವ್ರ ಅನುಕೂಲ ಮಾಡಿಕೊಡೋ ಪರಿಸ್ಥಿತಿ ಇದ್ರೂ ನೀವು ಕಳ್ಕೊಂಡ್ಬಿಡ್ತೀರಿ. ಆ ರೀತಿಯಾಗಿ ಮಾಡೋಕ್ಕೆ ಹೋಗೋದು ಬೇಡ. ಸಣ್ಣ ಮಟ್ಟದ ಕರೆಕ್ಷನ್ಸ್ಗಳನ್ನು ಮಾಡಿಕೊಂಡ್ರೆ ಒಳ್ಳೆ ರೀತಿಯಾದಂತಹ ಭವಿಷ್ಯವನ್ನು ನೀವು ಮಕರ ರಾಶಿಯವರು ನೋಡೋದಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ
ಹಣಕಾಸಿನ ಅಭಿವೃದ್ಧಿಯೂ ಆಗುತ್ತೆ. ಆರೋಗ್ಯ ಸ್ವಲ್ಪ ಜಾಗ್ರತೆ, ದೇಹದ ಅಧಿಕ ಉಷ್ಣತೆಗಳಿಂದ ಉಂಟಾಗಬಹುದಾದಂತಹ ಸಣ್ಣ ಸಣ್ಣ ಕಾಯಿಲೆಗಳು ಬಂದು ನಿಮಗೆ ತಲುಪತ್ತೆ. ತುಂಬ ದಿವಸದಿಂದ ಕೆಲಸ ಇಲ್ಲ, ಒದ್ದಾಟ ಮಾಡ್ತಾ ಇದ್ದೀನಿ, ಕೆಲಸ ಸಿಗತ್ತೆ. ಇನ್ನು ಒಳ್ಳೆ ರೀತಿಯಾದಂಥ ಯೋಗ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಕೋಪ, ತುಂಬ ಕಂಟ್ರೋಲ್ ಮತ್ತು ತಾಳ್ಮೆ ಇವೆರಡು ಮಾತ್ರ ನಿಮಗೆ ಈ ಒಂದು ಮಕರ ಸಂಕ್ರಮಣದಲ್ಲಿ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆ ರೀತಿಯಾದಂತಹ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಆಗತ್ತೆ. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಮಕರ ಸಂಕ್ರಮಣದ ಫಲ ಯಾವ ರೀತಿಯಾಗಿರುತ್ತಪ್ಪ ಅಂತ ಹೇಳಿದ್ರೆ ಒಳ್ಳೆ ರೀತಿಯಾದಂತಹ ಯೋಗದ ಫಲಗಳನ್ನು ಅನುಭವಿಸೋದಕ್ಕೆ ಕೊಡ್ತಾನೆ. ಆದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಿ ಅಧೀನದಲ್ಲಿ ಕೆಲಸ ಮಾಡುವಂಥವ್ರಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಅವ್ರಿಗೆ ಅಷ್ಟೊಂದು ಶುಭದ ವಾತಾವರಣ ಇಲ್ಲ. ಯಾರಾದರೂ ಸರ್ಕಾರದ ಕೆಲಸಕ್ಕೋಸ್ಕರ ಏನಾದರೂ ಕೊಡಬೇಕು, ಆ ರೀತಿಯಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಯಾರಿಗಾದರೂ ಹಣ ಕೊಟ್ಟು ಸಿಕ್ಕಾಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಆ ರೀತಿಯಾಗಿ ಇವೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಯೋಗ್ಯತೆ ಇತ್ತ ಖಂಡಿತ ಪ್ರಾಪ್ತ ಆಗುತ್ತೆ. ಯಾರಿಗೋ ಒಂದು ಬ್ರೈಬ್ ಕೊಟ್ಟು ನೀವು ಮಾಡಿಸ್ಕೊಳ್ಬೇಕಾದಂತಹ ಅವಶ್ಯಕತೆ ಅಂತೂ ಖಂಡಿತವಾಗಿಯೂ ಇರಲ್ಲ. ಸೊ ಅದರ ಬಗ್ಗೆ ಸ್ವಲ್ಪ ಕಾಳಜಿ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಮಾತುಕತೆಗಳಿಂದ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಸೊ ಸ್ವಲ್ಪ ಮಾತುಕತೆಗಳನ್ನು ಯಾರ ಹತ್ರ ಎಷ್ಟು ಹೇಗೆ ಮಾತಾಡಬೇಕು ಅನ್ನೋದನ್ನು ಮಾಡ್ಕೊಳ್ಳಿ, ಸ್ವಲ್ಪ ಅನುಕೂಲವಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಬಹಳ ರಾಜಯೋಗದ ಸಂದರ್ಭ. ಹಲವರ ಒಂದು ಲೆಕ್ಕಾಚಾರಗಳ ಪ್ರಕಾರ ಮೀನರಾಶಿಯವ್ರಿಗೆ ಆ ಥರ ಇರುತ್ತೆ. ಮೀನರಾಶಿಯವ್ರಿಗೆ ಕೆಡಕಾಗುತ್ತೆ, ಮತ್ತೊಂದು ಮಗದೊಂದು 7.5 ಎಲ್ಲ ಶುರುವಾಗ್ಬಿಟ್ಟಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳೋದಿರುತ್ತೆ. ಅದು ಯಾವುದಕ್ಕೂ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. 7.5 ಒಂದು ಮಾತ್ರ ನಮ್ಮ ಜೀವನನ ಹಾಳು ಮಾಡೋದಾಗಲಿ ಅಥವಾ ಉದ್ಧಾರ ಮಾಡೋದಾಗಲಿ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಗ್ರಹಗಳ ಕಾಂಟ್ರಿಬ್ಯೂಷನ್ಸ್ ಸಹ ಬೇಕಾಗುತ್ತೆ. ಅದರಲ್ಲೂ ನಿಮಗೆ ಜಾತಕದಲ್ಲಿ ಒಳ್ಳೆ ಸಮಯ ನಡೀತಾ ಇದ್ದರೆ 7.5ನಿಂದ ಆಗುವಂತಹ ಪ್ರಭಾವಗಳು ಕಡಿಮೆ ಆಗುತ್ತೆ. ಅದರಲ್ಲೂ ನಿಮಗೇನಾದರೂ ಮೊದಲನೇ ಸಲ ಬರ್ತಾ ಇದೆಯಾ, ಎರಡನೇ ಸಲ ಬರ್ತಾ ಇದೆಯಾ ಅಥವಾ ಮೂರನೇ ಸಲ ಬರ್ತಾ ಇದೆಯಾ ಅನ್ನುವಂತಹ ವಿಚಾರವನ್ನು ತಿಳ್ಕೊಂಡು ಆನಂತರ ನೋಡಿ. ಮೊದಲನೇ ಬಾರಿ ಮತ್ತು ಮೂರನೇ ಬಾರಿ ಬಂದಾಗ ಮಾತ್ರ 7.5ನಿಂದ ಕೆಡುಕುಗಳನ್ನು ನಾವು ನಿರೀಕ್ಷೆ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎರಡನೇ ಸಲ ಬರ್ತಾ ಇದೆ ಅಂತಂದರೆ ನಿಮಗೆ ಇದನ್ನು ಹೊಂಬು ಶನಿ ಅಂತ ಕರಿತೀವಿ. ಆ ಹೊಂಬು ಶನಿಯ ಪ್ರಭಾವವು ತುಂಬ ಒಳ್ಳೆ ರೀತಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಮೀನರಾಶಿಯವರು, ಮಕರ ರಾಶಿಯವರು, ಅದೇ ರೀತಿಯಾಗಿ ಕುಂಭರಾಶಿಯವರು ಯೋಚನೆ ಮಾಡಿ, ನಿಮಗೆ ಸುಖವೇ ನಡೀತಾ ಇದೆಯಾ, ಕಷ್ಟ ನಡೀತಿದೆಯಾ, ಎಲ್ಲವನ್ನ ಯೋಚನೆ ಮಾಡಿ. ಕೇವಲ ಶನಿ ಕಾಂಟ್ರಾಕ್ಟ್ ಏನು ತೊಗೊಂಡ್ಬಿಟ್ಟಿಲ್ಲ, ನಾನು ಕೆಡಕೆ ಮಾಡ್ತೀನಿ, ಕೆಡಕೆ ಮಾಡೋಕೇನೇ ನಾನು ಶನಿ ಇದ್ದೀನಿ ಅಂತ. ಪಾಪ ಅವನು ತುಂಬ ಒಳ್ಳೆ ಫಲಗಳನ್ನು ಸಹ ಕೊಡ್ತಾನೆ. ಹಾಗಾಗಿ ಅದೆಲ್ಲ ವಿಚಾರಗಳನ್ನು ನಿಮ್ಮ ಜನ್ಮ ಜಾತಕ ನೋಡಿದಾಗ ಗೊತ್ತಾಗುತ್ತೆ. ನಿಮ್ಮ ಜನ್ಮ ಜಾತಕವನ್ನು ಸಹ ಒಮ್ಮೆ ತೋರಿಸ್ಕೊಳ್ಳಿ. ಒಳ್ಳೆ ರೀತಿಯಾದಂಥ ಯೋಗ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಮಕರ ಸಂಕ್ರಮಣದ ಈ ಒಂದು 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಂಡಿದ್ದಾಯಿತು. ಹಾಗಾದರೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅಂತಂದರೆ, ಮೊದಲನೇದಾಗಿ ನಮಗೆ ಪ್ರತ್ಯಕ್ಷ ದೈವವಾಗಿರುವಂಥ ಸೂರ್ಯನಾರಾಯಣ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಸೂರ್ಯನಾರಾಯಣ ದೇವರ ಆದಿತ್ಯ ಹೃದಯ ಸ್ತೋತ್ರ ಪಠಣ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣವನ್ನು ಮಾಡ್ಕೊಳ್ತಾ ಬನ್ನಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ವಿಷ್ಣು ಸಹಸ್ರನಾಮದ ಪಠಣವನ್ನು ಮಾಡ್ಕೊಳ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ಮಕರ ಸಂಕ್ರಮಣದ ಈ ಫಲವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.